ನೋಡಿ ನಾನಿವತ್ತೊಂದು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಮಸಾಲೆ ದೋಸೆ ಅಂದ್ರೆ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಎಲ್ಲ ಹಾಕಿಲ್ಲ, ಅಕ್ಕಿಗೆನ ಡೈರೆಕ್ಟ್ ಎಲ್ಲ ತರ ಮಸಾಲೆ ಹಾಕಿ ಈ ತರ ಮಾಡ್ತಾ ಇದ್ದೀನಿ. ಇದಕ್ಕೆ ಚಟ್ನಿ ಆಗಲಿ ಪಲ್ಯ ಆಗಲಿ ಸಾಂಬಾರ್ ಆಗಲಿ ಏನು ಬೇಕಾಗಿಲ್ಲ, ತುಂಬಾನೇ ಚೆನ್ನಾಗಿರುತ್ತೆ ಈ ತರ ದೋಸೆ ಮಾಡಿದ್ರೆ. ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಿಡಿದ್ರೆ ಕೈಯಲ್ಲಿ ಮಲ್ಲಿಗೆ ಹೂ ಅರಳದ ಹಾಗೆ ಅರಳುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್ ಆಗುತ್ತೆ. ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ. ಈ ತರ ಇದೆ, ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತೇನೆ. ಈಗ ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಈಗ ಕಡಲೆಬೇಳೆ ಹಾಕ್ತೇನೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು, ಉದ್ದಿನಬೇಳೆ 2 ಟೇಬಲ್ ಸ್ಪೂನ್ ಅಷ್ಟು, ಧನಿಯಾ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಈಗ ಫ್ರೈ ಮಾಡಬೇಕು. ನೋಡಿ ಈಗ ಚೆನ್ನಾಗಿ ಇದನ್ನ ಕಲರ್ ಬರೋರಿಗೆ ನಾನು ಇಲ್ಲಿ ಫ್ರೈ ಮಾಡ್ಕೊತೇನೆ. ನೋಡಿ ಇಲ್ಲಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ 1/4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯಕಾಳನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ ಮೆಂತ್ಯಕಾಳು, ಹಾಗೆ ಇದಕ್ಕೆ ಬ್ಯಾಡಗಿ ಮೆಣಸು ಒಂದು 7 ರಿಂದ 8, ಒಂದು ಈರುಳ್ಳಿ ಈ ಥರ ಕಟ್ ಮಾಡಿಟ್ಟಿರೋಂಥದ್ದು. ಈ ಥರ ನಾವು ಮಸಾಲೆ ಹುರಿದ್ಬಿಟ್ಟು ಹಾಕಿದರೆ ದೋಸೆಗೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಇನ್ನೊಂದು 2 ನಿಮಿಷ ಅಷ್ಟೇ ಇದನ್ನು ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊತೇನೆ. ನೋಡಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಲೇಟ್ ಮಾಡಿ ಹಾಕ್ತಾ ಇದ್ದೀನಿ. ಜೀರಿಗೆ ಬೇಗ ಫ್ರೈ ಆಗುತ್ತೆ, ಸಣ್ಣ ಪದಾರ್ಥ ಅಲ್ವಾ, ಅದಕ್ಕಾಗಿ ಇದನ್ನೀಗ 1 ರಿಂದ 1.5 ನಿಮಿಷ ಮಾತ್ರ ಫ್ರೈ ಮಾಡ್ತೇನೆ. ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ. ಇದು ನಮಗೆ ತಣ್ಣಗಾಗಬೇಕು, ಮಿಕ್ಸಿಯಲ್ಲಿ ರುಬ್ಕೋಬೇಕಾದ್ರೆ ಇದು ತಣ್ಣಗಾಗಬೇಕಲ್ಲ. ಇದನ್ನು ನಾನೀಗ ಹೀಗೆ ಬಿಟ್ಬಿಡ್ತೀನಿ. ಇದೇ ಬಿಸಿ ಇರುವಾಗಲೇ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಸಿದು ಹಾಕೊಳ್ಳಿ. ನೋಡಿ ಇದನ್ನು ಜಾಸ್ತಿ ಹೊತ್ತು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಸಿ ಕಾಯಿ ತುರಿ, ನಿಮ್ಗೆ ಹಸಿ ಇಲ್ಲ ಅಂದರೆ ಒಣ ಕಾಯಿ ತುರಿ ಕೂಡ ಹಾಕೋಬೋದು. ಇದನ್ನು ಬಿಸಿ ಮಾಡೋವಂಥ ಅವಶ್ಯಕತೆ ಇಲ್ಲ. ಏನು ನಾವು ಪಾತ್ರೆನ ಬಿಸಿ ಇರುತ್ತೆ ಆಫ್ ಮಾಡಿರ್ತೀವಲ್ಲ, ಅದರಲ್ಲೇ ಹಾಕೊಂಡು ತಿರುಗಿಸ್ಕೊಂಡ್ಬಿಟ್ರೆ ಆಯಿತು. ಇಷ್ಟು ಸಾಕು, ಇದು ಜಾಸ್ತಿ ಮಾಡೋದು ಬೇಡ. ಈಗ ಇದು ಚೆನ್ನಾಗಿ ಆರಲಿ ನಮಗೆ. ನೋಡಿ ಇದು ಈಗ ನಾನು ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ. ನೋಡಿ ಆರಿದ್ಮೇಲೆ ಮಿಕ್ಸಿಗೆ ಹಾಕಿದ್ಮೇಲೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಕೂಡ ಹಾಕ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಬೇಕು, ಸ್ವಲ್ಪ ಬೆಲ್ಲನ ಹಾಕಿದ್ದೇನೆ. ನೋಡಿ ಇದಕ್ಕೆ ಸ್ವಲ್ಪ ಇಂಗು ಕೂಡ ಸೇರಿಸ್ತಾ ಇದ್ದೀನಿ. ನೋಡಿ ಈಗ ನೀರು ಹಾಕೋದಿನ ಇದನ್ನು ನುಣ್ಣಗೆ ರುಬ್ಕೋತೇನೆ. ನೋಡಿ ಇದು ಈಗ ಇಷ್ಟೇ ಸಣ್ಣ ಆಗಿದೆ, ಯಾಕಂದರೆ ಇದರಲ್ಲಿ ನೀರು ಹಾಕಿಲ್ಲ, ನಾವೇನು ಹಾಕಿಲ್ಲ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಹುಣಸೆನ ಹುಳಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನೀಗ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು 4 ರಿಂದ 5 ಗಂಟೆಗಳ ಕಾಲ ಒಂದು 2 ಬೌಲ್ ಅಕ್ಕಿನ ನೆನೆ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ. ಅಕ್ಕಿ ಮಾತ್ರ ನೆನೆ ಇಟ್ಟಿದ್ದು, ಬೇರೆ ಏನೂ ನೆನೆ ಇಟ್ಟಿಲ್ಲ. ಇದನ್ನೀಗ ನುಣ್ಣಗೆ ನಾನು ರುಬ್ಕೋತೇನೆ ಸ್ವಲ್ಪ ನೀರು ಹಾಕಿ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ದೋಸೆ ಹಿಟ್ಟು ಯಾವ ಥರ ಇರುತ್ತೋ ಆ ಥರ ರುಬ್ಕೋತೇನೆ. ನೋಡಿ ದೋಸೆ ಹಿಟ್ಟು ಈ ಥರ ಈಗ ನೈಸಾಗಿ ರುಬ್ಬಿದ್ದೇನೆ. ಇದನ್ನ ಒಂದು ಪಾತ್ರೆಗೆ ನಾನು ತಗೊಂಡ್ಬಿಡ್ತೇನೆ. ಈಗ ನೋಡಿ ಇದಕ್ಕೆ ಎತ್ತಿ ಹಾಕೊಂಡ್ಬಿಡ್ತೀನಿ ಎಲ್ಲವನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ. ಜಾಸ್ತಿ ಇದನ್ನು ತೆಳು ಮಾಡ್ಲಿಕ್ಕೆ ಹೋಗಬೇಡಿ, ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಳಿ ಸಾಕು. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇದು ಯಾಕಂದರೆ ಮೇಲ್ಗಡೆ ಸ್ವಲ್ಪ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿಬಿಟ್ಟು ಹಾಕಿದ್ದೀವಿ, ಎಲ್ಲ ತೊಳೆದ್ಬಿಟ್ಟು ಅದು ನೀರು ನಿಂತಿರುತ್ತೆ. ಈಗ ನಮಗೆ ಯಾವ ಹಿಟ್ಟಿನ ಹದಕ್ಕೆ ಅಂದರೆ ದೋಸೆ ಹಿಟ್ಟು ಯಾವ ಥರ ಬೇಕು ನೋಡಿ ಆ ಹದದಲ್ಲಿ ನೀವು ಮಾಡ್ಕೊಳ್ಳಿ. ಇದಕ್ಕೇನು ಚಟ್ನಿ ಬೇಕಂತೇನಿಲ್ಲ, ಏನೂ ಬೇಕಾಗಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತೇನೆ. ಈಗ ಇದನ್ನು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಅಷ್ಟೇ ಸಾಕು, ಜಾಸ್ತಿ ಹೊತ್ತು ಇಡುವ ಅವಶ್ಯಕತೆ ಇಲ್ಲ. ದೋಸೆ ದಿಢೀರ್ ಅಂಥೇಳಿ ಮಾಡ್ಕೋಬೋದು. ಹಂಚು ಕೂಡ ಕದ್ದಿದೆ. ಹಂಚಿಗೆ ನಾನು ಎಣ್ಣೆ ಅದು ಏನು ಹಾಕಲ್ಲ, ಹಾಗೆ ಡೈರೆಕ್ಟ್ ದೋಸೆನೇ ಹಾಕಿಬಿಡ್ತೀನಿ. ನೋಡಿ ಎಣ್ಣೆ ಅದು ಹಾಕೋಂಥ ಅವಶ್ಯಕತೆನೇ ಇಲ್ಲ. ನಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ. ನೋಡಿ ತಿಳುವಾಗಿ ಬೇಕಂದರೆ ತಿಳುವಾಗಿ ಕೂಡ ಹಾಕ್ಕೊಳ್ಳಿ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಎಣ್ಣೆನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ಮುಚ್ಚುವ 1 ರಿಂದ 1.5 ನಿಮಿಷ ಸಾಕು.
ಮುಚ್ಚಿ ನೋಡಿ. ಈಗ 1ರಿಂದ 1.5 ನಿಮಿಷ ಆಗಿದೆ, ತೆಗಿತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಸಖತ್ತಾಗಿದೆ ಫ್ರೆಂಡ್ಸ್. ಇದು ಗರಿನೂ ಬರುತ್ತೆ. ನಮಗೆ ಬೇಡಪ್ಪ ಅಂದರೆ ಮಿದುವಾಗಿಯೂ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿಯೂ ಬರುತ್ತೆ. ಇದಕ್ಕೆ ದೋಸೆಗೆ ಚಟ್ನಿನೂ ಬೇಡ, ಸಾಂಬಾರು ಬೇಡ, ಏನು ಬೇಡ, ಹಾಗೆ ತಿನ್ಬೋದು ನಾವು. ಸಖತ್ತಾಗಿರುತ್ತೆ. ನೀವು ಬೇಕಾದ್ರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಈ ಸೈಡ್ ಕೂಡ ಬೇಯಲಿ ನೋಡಿ, ಈ ಸೈಡು ಕೂಡ ಬೆಂದಿದೆ ನೋಡೋಣ. ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ. ದೋಸೆ ಅಂತೂ ರೆಡಿಯಾಗಿದೆ. ಖಾರದ ದೋಸೆ, ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡಿರೋಂಥ ದೋಸೆ ಸೂಪರಾಗಿರುತ್ತೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಸರ್ವ್ ಮಾಡಿ ತೋರಿಸ್ತೇನೆ. ನೋಡಿ ಮಸಾಲೆ ದೋಸೆ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಬಂದವಲ್ಲ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಸೂಪರಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ನೋಡಿ, ಎಷ್ಟು ಮೆತ್ತಗಾಗಿ. ನೀವು ಬೇಕಾದ್ರೆ ಇದನ್ನು ಗರಿ ಕೂಡ ಮಾಡ್ಕೋಬೋದು. ಗರಿ ಬೇಡ ಅನ್ನೋರು ಈ ಥರ ಮೆತ್ತಗನೂ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇದಕ್ಕೆ ಚಟ್ನಿ ಆಗಲಿ ಸಾಂಬಾರಾಗಲಿ ಏನೂ ಬೇಕಾಗಿಲ್ಲ, ಹಾಗೆ ತಿನ್ಬೋದು. ಸೂಪರಾಗಿರುತ್ತೆ.